ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ನಲ್ಲಿ ಗ್ಯಾಲಕ್ಸಿ ಎ ಬಳಸಿಕೊಂಡು ನೋಟ್ ಅಸಿಸ್ಟೊಂದಿಗೆ ಸುದ್ದಿ ಸಮರೈಸ್ ಈಗ ನೋಡೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮೈಕ್ರೋ ಫೈನಾನ್ಸ್ ದಾದಾಗಿರಿಗೆ ಬ್ರೇಕ್ ಫಿಕ್ಸ್. ಬಡ್ಡಿ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಸುಗ್ರೀವಾಜ್ಞೆಗೆ ಚಿಂತನೆ. ಸಾಲ ಕೊಟ್ಟು ಕಿರುಕುಳ ಕೊಟ್ಟರೆ ಕೇಸ್. 3 ಹೊಸ ಕಾಯ್ದೆ ಬಗ್ಗೆ ಸಿಎಂ ಟೀಮ್ ಚರ್ಚೆ. ಕೊಲೆ ಸಾರಥಿಗೆ ವರ್ಕ್ ಆಯಿತು. ಇಂಜೆಕ್ಷನ್ ದಾಸನಿಗೆ ಸದ್ಯಕ್ಕೆ ಬೇಡವಂತೆ ಆಪರೇಷನ್. ಸಿನಿಮಾ ಸ್ಟೈಲ್ನಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಕಿಡ್ನಾಪ್. ಕಾರ್ನಲ್ಲಿ ಹೊತ್ತೊಯ್ದು 6 ಕೋಟಿ ರೂಪಾಯಿಗೆ ಬೇಡಿಕೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ನಲ್ಲಿ ಗ್ಯಾಲಕ್ಸಿ ಎ ಬಳಸಿಕೊಂಡು ಸುದ್ದಿ ಸಮರೈಸ್ ಇದಾಗಿದೆ. ಈಗ ಸೂಪರ್ 3 ಪ್ರಸಾರವಾಗುತ್ತೆ. ದಿನಾಂಕ 24/1/2025. ಸಮಯ ಮಧ್ಯಾಹ್ನ 12:15. 1 ತಿಂಗಳ ಮಗು ಬಾಣಂತಿ ಹೊರಕ್ಕೆ. ಕುಂದಾನಗರಿ ಬೆಳಗಾವಿಯಲ್ಲಿ ಧನದಾಯಿ ಮೈಕ್ರೋ ಫೈನಾನ್ಸ್ ಕಂಪನಿ ಅಟ್ಟಹಾಸ ಮೆರೆದಿತ್ತು. ಸಾಲ ಮರುಪಾವತಿ ಮಾಡಿಲ್ಲ ಅಂತ 1 ತಿಂಗಳ ಮಗು ಸಮೇತ ಬಾಣಂತಿಯನ್ನ ಬೆಳ್ಳಂಬೆಳಿಗ್ಗೆ ದಂಡಿಯಲ್ಲೇ ಹೊರದಬ್ಬಿದ್ದರು. ಮನೆಗೆ ಸೀಲ್ ಹಾಕಿ ಹರಾಜಿಗಿಟ್ಟಿದ್ದರು. ಅಮಾನವೀಯ ಕೃತ್ಯದ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಮಾಡಿದ್ವಿ. ನೋಡಿ, ಈ ಮನೆಗೆ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾರೆ. ಒಂದೋ ಇವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯ ಅಂತಂದರೆ 25% ಯಾಕೆ ಅಂತ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂಥೇಳಿ ಒಂದು ವಿಶೇಷ ಪೊಲೀಸ್ ಟೀಮ್ ಇದೆ ಕೇರಳದಲ್ಲಿ. ಅಂಥದ್ದೊಂದು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನೀವೊಂದು ಮೊನ್ನೆ ಆಶಾ ಕಾರ್ಯಕರ್ತೆಯರ ಪರವಾಗಿ ಒಂದು ನಿರ್ಧಾರ ಕೈಗೊಂಡಿದ್ರೆ ಅವರು ಖುಷಿಯಾಗಿದ್ದಾರೆ. 2,000 ಜಾಸ್ತಿ ಮಾಡಿದ್ದೀರಿ. ಇಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಕೂತು ಒಂದು ಪ್ಲ್ಯಾನ್ ಮಾಡಿ ಬಡವರಿಗೆ ನೆರವಾಗುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ನೀವು ಅಹಿಂದ ನಾಯಕ ಹೌದು ಅಂತ ಆಗಿದ್ದರೆ ಆ ಅಹಿಂದ ಮಕ್ಕಳಿಗೆ ಏನಾದರೂ ಒಳ್ಳೇದು ಮಾಡಿ. ಸೂಪರ್ 3 ಸೌಂಡ್ ಹೇಗಿತ್ತು ಅಂದ್ರೆ ಇಡೀ ಬೆಳಗಾವಿಯ ಜಿಲ್ಲಾಡಳಿತದ ಬುಡವನ್ನೇ ಅಲ್ಲಾಡಿಸಿತ್ತು. ಎದ್ನೋ ಬಿದ್ನೋ ಅಂತ ತಾರಿಹಾಳ ಗ್ರಾಮಕ್ಕೆ ಅಧಿಕಾರಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಬಾಣಂತಿ ಮನೆಗೆ ದೌಡಾಯಿಸಿದ್ದರು. ಆಮೇಲೆ ಏನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1, ಬಾಣಂತಿ ಸಂಬಂಧಿಕರ ಮನೆಗೆ ಸಚಿವೆ ಅಂಡ್ ಟೀಮ್. ಬಾಣಂತನಕ್ಕೆ ತಂದೆ ಗಣಪತಿ ಲೋಹಾರ್ ಮನೆಗೆ ಬಂದಿದ್ದ ಮಧು ಹಾಗೂ 1 ತಿಂಗಳ ಮಗುವನ್ನ ಹೊರಹಾಕಿದ್ದರು. ಬಳಿಕ ಹತ್ತಿರದಲ್ಲೇ ಇದ್ದ ಸಂಬಂಧಿಕರ ಮನೆಗೆ ಬಾಣಂತಿಯನ್ನ ಕಳಿಸಲಾಗಿತ್ತು. ಬಾಣಂತಿ ಮಧುಳನ್ನ ನೋಡಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಆಪ್ತ ಸಹಾಯಕರು ಸಂಬಂಧಿಕರ ಮನೆಗೆ ತೆರಳಿದ್ರು. ಸೀನ್ 2, ಬಾಣಂತಿ ಮಧುಗೆ ಹಣ್ಣು ಹಂಪಲು ವಿತರಣೆ. ಮಧು ಇದ್ದ ಸಂಬಂಧಿಕರ ಮನೆಗೆ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಆಪ್ತ ಸಹಾಯಕ ಮಾಂತೇಶ್ ಹಿರೇಮಠ ಹಣ್ಣು ಹಂಪಲು ವಿತರಿಸಿದ್ರು. ಸೀನ್ 3, ತಾರಿಹಾಳ ಮನೆಗೆ ಬರ್ತಿದ್ದಂತೆ ಕಣ್ಣೀರು. ತಮ್ಮ ಕಾರಲ್ಲೇ ಬಾಣಂತಿ ಹಾಗೂ 1 ತಿಂಗಳ ಮಗುವನ್ನ ಸ್ವತಃ ತಮ್ಮ ಕಾರಲ್ಲೇ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಜೊತೆ ಸೀಲಾಗಿದ್ದ ತಂದೆ ಗಣಪತಿ ಮನೆಗೆ ಕರೆದುಕೊಂಡು ಬರ್ತಾರೆ. ಮನೆ ತಲುಪ್ತಿದ್ದಂತೆ ತಂದೆ ತಾಯಿ ಕಣ್ಣೀರಾಕಿದ್ರು. ಸೀನ್ 4, ಬಾಣಂತಿ ತಂದೆ ಗಣಪತಿ ಮನೆ ಸೀಲ್ ಓಪನ್. ಫೈನಾನ್ಸ್ ಸಿಬ್ಬಂದಿ ಖುದ್ದಾಗಿ ತಂದೆ ಗಣಪತಿಯಿಂದಲೇ ಸೀಲಾಗಿದ್ದ ಮನೆ ಬೀಗವನ್ನ ತೆಗೆಸಿದ್ರು. ಬಾಣಂತಿ ತಂದೆ ಗಣಪತಿ ಕೈ ಮುಗಿದು ಥ್ಯಾಂಕ್ಸ್ ಹೇಳಿದ್ರು. ಧನ್ಯವಾದ ಹೇಳ್ತಿರ್ತೀವಿ. ಅವರ ಬಂದ ಅಲ್ಲಿ ಮತ್ತೆ ಇದು ಮಂದಿ ಮಾಡ್ಕೊಂಡು ಸಹಾಯ ಮಾಡೋಕ್ಕೆ ಧನ್ಯವಾದ. ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವೆ. ಮತ್ತು ಅವರ PA ಅವ್ರನ್ನ ಕಳಿಸ್ಕೊಟ್ರಿ. ಅವ್ರ ನಮ್ಮ ಊರಿನ ಮುಖಂಡ್ರ ಎಲ್ಲರೂ ಕೂಡಿಸಿ ಬಂದ ನಮ್ಮನ್ನ ನಾವಿಲ್ಲಿ ಬಂದಿದ್ರಿ ಸರ್ ಅವರಂತ. ಇಲ್ಲಿ ಬಂದ ನಾವಿಲ್ಲಿ ಇಲ್ಲ ಅನ್ನೋದು ಗೊತ್ತಾಗೋಣ. ಸೀನ್ 5, ಬಾಣಂತಿ ಮಗುಗೆ ಆರೋಗ್ಯ ತಪಾಸಣೆ.
ಬೆಳಿಗ್ಗೆಯಿಂದ ದಂಡಿಯಲ್ಲಿದ್ದ ಮಗು ಬಾಣಂತಿಗೆ ಹೆಲ್ತ್ ಚೆಕಪ್ ಮಾಡಿಸಲು ಡಾಕ್ಟರ್ ಕರೆಸಲಾಯಿತು. ಆಶಾ ಕಾರ್ಯಕರ್ತೆಯೊಂದಿಗೆ ಬಂದ ವೈದ್ಯರು ತಾಯಿ ಮಗುವಿನ ಆರೋಗ್ಯ ತಪಾಸಣೆ ಮಾಡಿದ್ರು. ಸೀನ್ 6 ಬರೀ ಅಸಲು ಕಟ್ಟುವಂತೆ ಸೂಚನೆ. ಇನ್ನು ಮನೆಗೆ ಹಾಕಿದ್ದ ಬ್ಯಾನರ್ ಹರಾಜು ಅಂತ ಬರೆದಿದ್ದ ಮಸಿಯನ್ನ ಅಳಿಸಿ ಹಾಕಿದ್ರು. 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಗಣಪತಿ ಈಗಾಗಲೇ ತಿಂಗಳ ಕಂತಿನಲ್ಲಿ 3.5 ಲಕ್ಷ ಸಾಲ ತೀರಿಸಿದ್ರು. ಕೆಲ ತಿಂಗಳು ಕಟ್ಟದಿದ್ದಕ್ಕೆ ಬಡ್ಡಿ ಸೇರಿ 7.50 ಲಕ್ಷ ರೂಪಾಯಿ ಮಾಡಿದ್ರಂತೆ. ಇದನ್ನೆಲ್ಲ ಬಿಟ್ಟು ಬರೀ 1.5 ಲಕ್ಷ ರೂಪಾಯಿ ಅಸಲು ಮಾತ್ರ ಕಟ್ಟಿ ಅಂತ ಫೈನಾನ್ಸ್ನವರು ಸೂಚಿಸಿದ್ದಾರೆ. ಇದು ರಿಪಬ್ಲಿಕ್ ಟಿವಿ ಒಳಗ ಅಂದ್ರೆ ನಿನ್ನೆ ಬಂದ್ರ ಫೈನಾನ್ಸ್ದವ್ರು ಬಂದ್ರು ಸರ್. ಬರಾನ ಅವ್ರ ಅಚಾನಕನ ನಾವು ಮುಂಜಾನೆ 11 ಗಂಟೆ ಸುಮಾರು ಬಂದ್ರು ಸರ್. ಡೈರೆಕ್ಟ್ ಏನು ಮಾತು ಇಲ್ಲ ಏನೂ ಇಲ್ಲ. ಡೈರೆಕ್ಟ್ ಮನ್ಯಾಗಿಂದ ಖಾಲಿ ಮಾಡ್ರಿ ಮತ್ತು ಎಲ್ಲ ಇದು ಮಾಡ್ರಿ ತೊಗೊಂಡು ಹೊರಗೆ ಹೋಗ್ರಿ ಅಂತ ಹೇಳ್ಯಾರ. ನಿನ್ನೆ ಹೋಗಿ ಹೊರಗೆ ಹಾಕಿ ಸೀಜಿಂಗ್ ಮಾಡ್ರಿ ಸರ್ ಮನಿ. ಆಮೇಲೆ ಹೊರಗೆ ಕುಂತಿದ್ದು ಸರ್. ನಿನ್ನೆ ಹಗಲೆಲ್ಲ ಹೊರಗೆ ಕುಂತು ನೈಟಲ್ಲಿ ಹೊರಗಡೆ ಮಲ್ಕೊಂಡಿದ್ದು ಸರ್. ನಾವು ಮಲ್ಕೊಳ್ಳೋಣ ಹಿಂದಿಗಡೆ ನಮ್ಮ ಕಿತ್ತೂರದಿಂದ ನಮ್ಮ ಚಿಕ್ಕಪ್ಪ ಅವ್ರು ಬಂದ ನಮ್ಮನ್ನ ರಾತ್ರಿ ಕರ್ಕೊಂಡು ಹೋದ್ರಿ ಸರ್. ಅದು ರಿಪಬ್ಲಿಕ್ ಟಿವಿ ಒಳಗೆ ಬಂದಿದ್ದ ಸುದ್ದಿ ಕೇಳಿ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವರ ತಮ್ಮ PA ಆದಂಥ ಶ್ರೀ ಮಾಂತೇಶ್ ಸರ್ ಅವ್ರನ್ನ ನಮ್ಮೂರಿಗೆ ಕಳಿಸ್ಕೊಟ್ಟಿದ್ರಂತ ತಾರಿಯಾಳ ಗ್ರಾಮಕ್ಕೆ. ಅವ್ರು ಇಲ್ಲೇ ಭೇಟಿ ಕೊಡೋಣ ಗ್ರಾಮ ಪಂಚಾಯತಿ ಮೆಂಬರ್ಸ್ಗದು ಎಲ್ಲ ಕರ್ಕೊಂಡು ಬಂದ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ರಂತ. ಅಲ್ಲದವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಇಂತಿಷ್ಟು ದಿವಸದಾಗ ಕ್ಲೋಸ್ ಮಾಡ್ತೇವಂತೆ ಹೇಳಿ ಅಂದ್ರೆ ಬಡ್ಡಿ ಕಡಿಮೆ ಮಾಡಿಸಿ ಅಸಲಟ್ಟ ತುಂಬ ಹಂಗೆ ನಮ್ಗೆ ಪರ್ಮಿಷನ್ ಇದು ಮಾಡಿಕೊಟ್ಟಿದ್ದಾರೆ ಸರ್. ಹಾಗಾದ್ರಿಂದ ಯಾರಿಗೂ ಬೇರೆದವ್ರಿಗೆ ಆಗಬಾರ್ದ್ರಿ ಸರ್. ಇದನ್ನು ಇನ್ನೊಂದು ತೆಗಿತು ನಾವು ಇನ್ನೊಂದು ಕೈ ಮುಗಿದ್ರಿ ಅಲ್ಲಿ ಫೈನಲ್ದಾಗ ತೆಗೆಯೋದಿಲ್ಲ. ಕೈ ಮುಗಿದು ತಕ್ಕೋದ್ರಿ ಇನ್ನು ಮುಗಿದು ಇನ್ನು ಯಾವಾಗ ತಕ್ಕೋದಿಲ್ಲ. ಇನ್ನು ನನ್ನ ಮನೆ ಉಳಿಸ್ಕೊಟ್ಟಾಗ ಸಾಧ್ಯ ಬೆಳಕರ್ ಬೈಕ್ ಮೇಡಮ್ ಕೈ ಮುಗಿದ್ರಿ. ಆಮೇಲೆ ಅವ್ರು ನಾವು ಕಾಣ್ಲಾರಕ ಅಲ್ಲಿ ಕಿತ್ತೂರು ಗ್ರಾಮಕ್ಕೆ ಬಂದು ಮೇಡಮ್ ಕಳಿಸಿದ್ರಂತ್ರಿ. ಅವ್ರು ಬಂದು ಕೇಸಿ ಇದನ್ನ ಮಾಡಿ ಕೇಸಿ ಸಹಾಯ ಮಾಡಿ ಹೋಗ್ಯಾರ. ನಮಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು ತಾರಿಯಾಳ ಗ್ರಾಮಕ್ಕೆ ಹೋಗು ಮತ್ತು ಅಲ್ಲಿ ಏನಿದೆ ನೋಡು ಸಮಸ್ಯೆ ಅವ್ರದ್ದು ಏನೇನಾಗಿದೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದಾಗ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ವಿ. ಅವ್ರು ಭಾಳ ಅಂತ ಕೃತಜ್ಞತೆಗಳು ಹೇಳಬೇಕು ಅವರೆಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಪ್ರಕರಣ ಸುಖಾಂತ್ಯ ಕಂಡಿತ್ತು. ಇಂದು ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲು ಸಿಎಂ ಮೀಟಿಂಗ್ ಮಾಡ್ತಿದ್ದಾರೆ. ಯಾರಿಗೆಲ್ಲ ಬಿಸಿ ಮುಟ್ಟಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದಿನಾಂಕ 24/1/2025. ಸಮಯ ಮಧ್ಯಾಹ್ನ 12:15. 1 ತಿಂಗಳ ಮಗು ಬಾಣಂತಿ ಹೊರಕ್ಕೆ. ಕುಂದಾನಗರಿ ಬೆಳಗಾವಿಯಲ್ಲಿ ತನದಾಯಿ ಮೈಕ್ರೋ ಫೈನಾನ್ಸ್ ಕಂಪನಿ ಅಟ್ಟಹಾಸ ಮೆರೆದಿತ್ತು. ಸಾಲ ಮರುಪಾವತಿ ಮಾಡಿಲ್ಲ ಅಂತ 1 ತಿಂಗಳ ಮಗು ಸಮೇತ ಬಾಣಂತಿಯನ್ನ ಬೆಳ್ಳಂಬೆಳಿಗ್ಗೆ ದಂಡಿಯಲ್ಲೇ ಹೊರದಬ್ಬಿದ್ದರು. ಮನೆಗೆ ಸೀಲ್ ಹಾಕಿ ಹರಾಜಿಗಿಟ್ಟಿದ್ದರು. ಅಮಾನವೀಯ ಕೃತ್ಯದ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಮಾಡಿದ್ವಿ. ನೋಡಿ, ಈ ಮನೆಗೆ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾರೆ. ಒಂದೋ ಇವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯ ಅಂತಂದರೆ 25% ಯಾಕೆ ಅಂತ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂಥೇಳಿ ಒಂದು ವಿಶೇಷ ಪೊಲೀಸ್ ಟೀಮ್ ಇದೆ ಕೇರಳದಲ್ಲಿ. ಅಂಥದ್ದೊಂದು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನೀವೊಂದು ಮೊನ್ನೆ ಆಶಾ ಕಾರ್ಯಕರ್ತೆಯರ ಪರವಾಗಿ ಒಂದು ನಿರ್ಧಾರ ಕೈಗೊಂಡಿದ್ರೆ ಅವರು ಖುಷಿಯಾಗಿದ್ದಾರೆ. 2,000 ಜಾಸ್ತಿ ಮಾಡಿದ್ದೀರಿ. ಇಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಕೂತು ಒಂದು ಪ್ಲ್ಯಾನ್ ಮಾಡಿ ಬಡವರಿಗೆ ನೆರವಾಗುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ನೀವು ಅಹಿಂದ ನಾಯಕ ಹೌದು ಅಂತ ಆಗಿದ್ದರೆ ಆ ಅಹಿಂದ ಮಕ್ಕಳಿಗೆ ಏನಾದರೂ ಒಳ್ಳೇದು ಮಾಡಿ. ಸೂಪರ್ 3 ಸೌಂಡ್ ಹೇಗಿತ್ತು ಅಂದ್ರೆ ಇಡೀ ಬೆಳಗಾವಿಯ ಜಿಲ್ಲಾಡಳಿತದ ಬುಡವನ್ನೇ ಅಲ್ಲಾಡಿಸಿತ್ತು. ಎದ್ನೋ ಬಿದ್ನೋ ಅಂತ ತಾರಿಹಾಳ ಗ್ರಾಮಕ್ಕೆ ಅಧಿಕಾರಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಬಾಣಂತಿ ಮನೆಗೆ ದೌಡಾಯಿಸಿದ್ದರು. ಆಮೇಲೆ ಏನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1, ಬಾಣಂತಿ ಸಂಬಂಧಿಕರ ಮನೆಗೆ ಸಚಿವೆ ಅಂಡ್ ಟೀಮ್. ಬಾಣಂತನಕ್ಕೆ ತಂದೆ ಗಣಪತಿ ಲೋಹಾರ್ ಮನೆಗೆ ಬಂದಿದ್ದ ಮಧು ಹಾಗೂ 1 ತಿಂಗಳ ಮಗುವನ್ನು ಹೊರಹಾಕಿದ್ದರು. ಬಳಿಕ ಹತ್ತಿರದಲ್ಲೇ ಇದ್ದ ಸಂಬಂಧಿಕರ ಮನೆಗೆ ಬಾಣಂತಿಯನ್ನ ಕಳಿಸಲಾಗಿತ್ತು. ಬಾಣಂತಿ ಮಧುಳನ್ನ ನೋಡಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಆಪ್ತ ಸಹಾಯಕರು ಸಂಬಂಧಿಕರ ಮನೆಗೆ ತೆರಳಿದ್ರು.
ಇವ್ರು ತೋರಿಸಿದಾರಲ್ಲ ಕೊರೋನಾ ಟೈಮ್ದಾಗ ಅದನ್ನ ತೋರಿಸಿದಾರ ಹೋಗಿ. ಸೀನ್ 2 ಬಾಣಂತಿ ಮಧುಗೆ ಹಣ್ಣು ಹಂಪಲು ವಿತರಣೆ. ಮಧು ಇದ್ದ ಸಂಬಂಧಿಕರ ಮನೆಗೆ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಆಪ್ತ ಸಹಾಯಕ ಮಾಂತೇಶ್ ಹಿರೇಮಠ ಹಣ್ಣು ಹಂಪಲು ವಿತರಿಸಿದ್ರು. ಸೀನ್ 3 ತಾರಿಹಾಳ ಮನೆಗೆ ಬರ್ತಿದ್ದಂತೆ ಕಣ್ಣೀರು. ತಮ್ಮ ಕಾರಲ್ಲೇ ಬಾಣಂತಿ ಹಾಗೂ 1 ತಿಂಗಳ ಮಗುವನ್ನ ಸ್ವತಃ ತಮ್ಮ ಕಾರಲ್ಲೇ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಜೊತೆ ಸೀಲಾಗಿದ್ದ ತಂದೆ ಗಣಪತಿ ಮನೆಗೆ ಕರೆದುಕೊಂಡು ಬರ್ತಾರೆ. ಮನೆ ತಲುಪ್ತಿದ್ದಂತೆ ತಂದೆ ತಾಯಿ ಕಣ್ಣೀರಾಕಿದ್ರು. ಸೀನ್ 4 ಬಾಣಂತಿ ತಂದೆ ಗಣಪತಿ ಮನೆ ಸೀಲ್ ಓಪನ್. ಫೈನಾನ್ಸ್ ಸಿಬ್ಬಂದಿ ಖುದ್ದಾಗಿ ತಂದೆ ಗಣಪತಿಯಿಂದಲೇ ಸೀಲಾಗಿದ್ದ ಮನೆ ಬೀಗವನ್ನ ತೆಗೆಸಿದ್ರು. ಬಾಣಂತಿ ತಂದೆ ಗಣಪತಿ ಕೈ ಮುಗಿದು ಥ್ಯಾಂಕ್ಸ್ ಹೇಳಿದ್ರು. ಧನ್ಯವಾದ ಹೇಳ್ತಿರ್ತೀವಿ. ಅವರು ಬಂದ ಅಲ್ಲಿ ಮತ್ತೆ ಇದು ಮಂದಿ ಮಾಡ್ಕೊಂಡು ಸಹಾಯ ಮಾಡೋಕ್ಕೆ ಧನ್ಯವಾದ. ಸರ್ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವೆ. ಮತ್ತು ಅವರ PA ಅವ್ರನ್ನ ಕಳಿಸ್ಕೊಟ್ರಿ. ಅವ್ರ ನಮ್ಮ ಊರಿನ ಮುಖಂಡ್ರ ಎಲ್ಲರೂ ಕೂಡಿಸಿ ಬಂದ ನಾವಿಲ್ಲಿ ಬಂದಿದ್ರಿ ಸರ್ ಅವರಂತ. ಇಲ್ಲಿ ಬಂದ ನಾವಿಲ್ಲಿ ಇಲ್ಲ ಅನ್ನೋದು ಗೊತ್ತಾಗೋಣ. ಸೀನ್ 5 ಬಾಣಂತಿ ಮಗುಗೆ ಆರೋಗ್ಯ ತಪಾಸಣೆ. ಬೆಳಿಗ್ಗೆಯಿಂದ ಥಂಡಿಯಲ್ಲಿದ್ದ ಮಗು ಬಾಣಂತಿಗೆ ಹೆಲ್ತ್ ಚೆಕಪ್ ಮಾಡಿಸಲು ಡಾಕ್ಟರ್ ಕರೆಸಲಾಯಿತು. ಆಶಾ ಕಾರ್ಯಕರ್ತೆಯೊಂದಿಗೆ ಬಂದ ವೈದ್ಯರು ತಾಯಿ ಮಗುವಿನ ಆರೋಗ್ಯ ತಪಾಸಣೆ ಮಾಡಿದ್ರು. ಸೀನ್ 6 ಬರೀ ಅಸಲು ಕಟ್ಟುವಂತೆ ಸೂಚನೆ. ಇನ್ನು ಮನೆಗೆ ಹಾಕಿದ್ದ ಬ್ಯಾನರ್ ಹರಾಜು ಅಂತ ಬರೆದಿದ್ದ ಮಸಿಯನ್ನ ಅಳಿಸಿ ಹಾಕಿದ್ರು. 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಗಣಪತಿ ಈಗಾಗಲೇ ತಿಂಗಳ ಕಂತಿನಲ್ಲಿ 3.5 ಲಕ್ಷ ಸಾಲ ತೀರಿಸಿದ್ರು. ಕೆಲ ತಿಂಗಳು ಕಟ್ಟದಿದ್ದಕ್ಕೆ ಬಡ್ಡಿ ಸೇರಿ 7.50 ಲಕ್ಷ ರೂಪಾಯಿ ಮಾಡಿದ್ರಂತೆ. ಇದನ್ನೆಲ್ಲ ಬಿಟ್ಟು ಬರೀ 1.5 ಲಕ್ಷ ರೂಪಾಯಿ ಅಸಲು ಮಾತ್ರ ಕಟ್ಟಿ ಅಂತ ಫೈನಾನ್ಸ್ನವರು ಸೂಚಿಸಿದ್ದಾರೆ. ಇದು ರಿಪಬ್ಲಿಕ್ TV ಒಳಗೆ ಅಂದ್ರೆ ನಿನ್ನೆ ಬಂದ್ರ ಫೈನಾನ್ಸ್ದವ್ರು ಬಂದ್ರು ಸರ್. ಬರಾನ ಅವ್ರ ಅಚಾನಕನ ನಾವು ಮುಂಜಾನೆ 10:11 ಗಂಟೆ ಸುಮಾರು ಬಂದ್ರಿ ಸರ್. ಡೈರೆಕ್ಟ್ ಏನು ಮಾತು ಇಲ್ಲ ಏನೂ ಇಲ್ಲ. ಡೈರೆಕ್ಟ್ ಮನ್ಯಾಗಿಂದ ಖಾಲಿ ಮಾಡ್ರಿ ಮತ್ತು ಎಲ್ಲ ಇದು ಮಾಡ್ರಿ ತೊಗೊಂಡು ಹೊರಗೆ ಹೋಗ್ರಿ ಅಂತ ಹೇಳ್ಯಾರ. ನಿನ್ನೆ ಹೋಗಿ ಹೊರಗೆ ಹಾಕಿ ಸೀಜಿಂಗ್ ಮಾಡ್ರಿ ಸರ್ ಮನೆ. ಆಮೇಲೆ ಹೊರಗೆ ಕುಂತಿದ್ದು ಸರ್. ನಿನ್ನೆ ಹಗಲೆಲ್ಲ ಹೊರಗೆ ಕುಂತು ನೈಟಲ್ಲಿ ಹೊರಗಡೆ ಮಲ್ಕೊಂಡಿದ್ದು ಸರ್. ನಾವು ಮಲ್ಕೊಳ್ಳೋಣ ಹಿಂದಿಗಡೆ ನಮ್ಮ ಕಿತ್ತೂರದಿಂದ ನಮ್ಮ ಚಿಕ್ಕಪ್ಪ ಅವ್ರು ಬಂದ ನಮ್ಮನ್ನ ರಾತ್ರಿ ಕರ್ಕೊಂಡು ಹೋದ್ರಿ ಸರ್. ಅದು ರಿಪಬ್ಲಿಕ್ TV ಒಳಗೆ ಬಂದಿದ್ದ ಸುದ್ದಿ ಕೇಳಿ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವರ ತಮ್ಮ PA ಆದಂಥ ಶ್ರೀ ಮಾಂತೇಶ್ ಸರ್ ಅವ್ರನ್ನ ನಮ್ಮೂರಿಗೆ ಕಳಿಸ್ಕೊಟ್ಟಿದ್ರಂತ ತಾರಿಯಾಳ ಗ್ರಾಮಕ್ಕೆ. ಅವ್ರು ಇಲ್ಲೇ ಭೇಟಿ ಕೊಡೋಣ ಗ್ರಾಮ ಪಂಚಾಯತಿ ಮೆಂಬರ್ಸ್ಗದು ಎಲ್ಲ ಕರ್ಕೊಂಡು ಬಂದ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ರಂತ. ಅಲ್ಲದವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಇಂತಿಷ್ಟು ದಿವಸದಾಗ ಕ್ಲೋಸ್ ಮಾಡ್ತೇವಂತೆ ಹೇಳಿ ಅಂದ್ರೆ ಬಡ್ಡಿ ಕಡಿಮೆ ಮಾಡಿಸಿ ಅಸಲಟ್ಟ ತುಂಬೋ ಹಂಗೆ ನಮ್ಗೆ ಪರ್ಮಿಷನ್ ಇದು ಮಾಡಿಕೊಟ್ಟಿದ್ದಾರೆ ಸರ್. ಹಾಗಾದ್ರೆ ಯಾರಿಗೂ ಬೇರೆದವ್ರಿಗೆ ಆಗಬಾರ್ದ್ರಿ ಸರ್. ಇದನ್ನು ಇನ್ನೊಂದು ತೆಗಿತು ನಾವು ಇನ್ನೊಂದು ಕೈ ಮುಗಿದ್ರಿ ಅಲ್ಲಿ ಫೈನಲ್ದಾಗ ತೆಗೆಯೋದಿಲ್ಲ. ಕೈ ಮುಗಿದು ತಕ್ಕೋದಿಲ್ಲ. ಇನ್ನು ಮುಗಿದು ಇನ್ನು ಯಾವಾಗ ತಕ್ಕೋದಿಲ್ಲ. ಇನ್ನು ನನ್ನ ಮನೆ ಉಳಿಸ್ಕೊಟ್ಟಾಗ ಸಾಧ್ಯ ಬೆಳಕರ್ ಬೈಕ್ ಮೇಡಮ್ ಕೈ ಮುಗಿದ್ರು. ಆಮೇಲೆ ಅವ್ರು ನಾವು ಕಾಣ್ಲಾರಕ ಅಲ್ಲಿ ಕಿತ್ತೂರು ಗ್ರಾಮಕ್ಕೆ ಬಂದು ಮೇಡಮ್ ಕಳಿಸಿದ್ರಂತ್ರಿ. ಅವ್ರು ಬಂದು ಕೇಸಿ ಇದನ್ನ ಮಾಡ್ಕೇಸಿ ಸಹಾಯ ಮಾಡಿ ಹೋಗ್ಯಾರ. ನಮಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು, ತಾರಿಯಾಳ ಗ್ರಾಮಕ್ಕೆ ಹೋಗು ಮತ್ತು ಅಲ್ಲಿ ಏನಿದೆ ನೋಡು ಸಮಸ್ಯೆ ಅವ್ರದ್ದು ಏನೇನಾಗಿದೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದಾಗ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ವಿ. ಅವ್ರು ಭಾಳ ಅಂತ ಕೃತಜ್ಞತೆಗಳು ಹೇಳಬೇಕು ಅವರೆಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಪ್ರಕರಣ ಸುಖಾಂತ್ಯ ಕಂಡಿತ್ತು. ಇಂದು ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲು ಸಿಎಂ ಮೀಟಿಂಗ್ ಮಾಡ್ತಿದ್ದಾರೆ. ಯಾರಿಗೆಲ್ಲ ಬಿಸಿ ಮುಟ್ಟಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಓಕೆ, ಅಭಿಷೇಕ್ ಮತ್ತು
ಎಸ್ ವಿಜಯ್, ಏನಾಗ್ತಾ ಇದೆ? ಜಯಪ್ರಕಾಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭ ಆಗಿರುವಂಥದ್ದು. ಸುಮಾರು 40 ನಿಮಿಷಗಳ ಕಾಲ ಆ ಸಭೆ ಅಂದರೆ 40 ನಿಮಿಷಗಳಿಂದ ಸಭೆ ನಡೀತಾ ಇರುವಂಥದ್ದು. ಸಭೆಯಲ್ಲಿ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅವರ ಪ್ರತಿನಿಧಿಗಳು ಮತ್ತು ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಪೊಲೀಸರು ಮತ್ತು ಕಾನೂನು ಸಂಬಂಧಪಟ್ಟಂತೆ ತಿದ್ದುಪಡಿ ತರುವಂಥ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆ ಅಧಿಕಾರಿಗಳು ಇವೆಲ್ಲವೂ ಕೂಡ ಹಿರಿಯ ಅಧಿಕಾರಿ ಇವರ ಜೊತೆ ಸಮಗ್ರವಾಗಿ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕಾನೂನು ತೊಡಕು ಕೂಡ ಇರುವಂಥದ್ದು. ಯಾಕೆಂದರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಏಕಾಏಕಿ ಕ್ರಮಕ್ಕೆ ಮುಂದಾದರೆ ಕಾನೂನು ಏನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರೆ, ಒಂದು ವೇಳೆ ಕಾನೂನು ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗುವಂಥ ಆತಂಕ ಕೂಡ ಇರುವಂಥದ್ದು. ನಾನು ಇದೇ ಮಾತನ್ನು ಎಚ್ ಕೆ ಪಾಟೀಲ್ ಹೇಳಿದ್ರು, ಪೊಲೀಸರಿಗೆ ಈಗಿನ ಕಾನೂನಲ್ಲಿ ಯಾವುದೂ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಇಲ್ಲ ಅಂತ. ಯಾಕೆಂದರೆ ಮೈಕ್ರೋ ಫೈನಾನ್ಸಿಂದ ಯಾರ್ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಅವರ ಬಳಿ ಇರುವಂಥ ಆಸ್ತಿ, ಒಡವೆ ಇವೆಲ್ಲವೂ ಕೂಡ ದಾಖಲೆಗಳನ್ನು ಅವ್ರು ಸರೆಂಡರ್ ಮಾಡಿರ್ತಾರೆ. ಅಂದರೆ ಒಂದು ಅರ್ಥದಲ್ಲಿ ಲೀಗಲ್ ಆಗಿ ಲಾಕ್ ಮಾಡಿರ್ತಾರೆ ಮೈಕ್ರೋ ಫೈನಾನ್ಸು. ಈ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಏನೆಲ್ಲ ಕ್ರಮ ಆಗಬೇಕು, ಕಾನೂನು ಏನೆಲ್ಲ ತಿದ್ದುಪಡಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಲೋಚನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದು ಅಂಶ ಇಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು, ಈಗ ಆಲ್ರೆಡಿ ಕೂಡ ಸಾವನ್ನಪ್ಪಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ. ಅವರಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮಾಡಿರುವಂತಹ ವ್ಯಕ್ತಿಗಳೀಗ ರಾಜ್ಯಾದ್ಯಂತ ಸಾವಿರಾರು ಜನ ಇರುವಂಥದ್ದು, ಅದರ ಸಂಬಂಧಪಟ್ಟಂತೆ ಇದಕ್ಕೇನು ಪರಿಹಾರ ಕಂಡುಹಿಡಬೇಕು, ಇವೆಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಜೊತೆ, ಸಂಸ್ಥೆಗಳ ಜೊತೆ ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳು, ಪೊಲೀಸ್ ಮಹಾನಿರ್ದೇಶಕರು ಕೂಡ ಬಂದಿರುವಂಥದ್ದು. ಇವ್ರ ಜೊತೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿ ಒಂದು ಅಂತಿಮ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟ ಮಾಡಿದ್ದಾರೆ. ಅದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಭೆಯ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಕೊಡಲಿದ್ದಾರೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ತಕ್ಷಣಕ್ಕೆ ಕ್ರಮ ಕೈಗೊಳ್ಳುವಂಥ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ತರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಈಗಾಗಲೇ ಬಹುತೇಕ ನಿರ್ಧಾರ ಆಗಿರುವಂಥದ್ದು, ಇಂದಿನಿಂದ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ನ ಅಧಿಕಾರಿಗಳು ಯಾರು ಸಾಲ ತೆಗೆದುಕೊಳ್ತಾರೆ ಅವರ ಮನೆ ಬಾಗಿಲಿಗೆ ಹೋಗುವಂತಿಲ್ಲ, ಅವರಿಗೆ ಕಿರುಕುಳ ಕೊಡುವಂತಿಲ್ಲ ಅಂತ ಖಡಕ್ ಆದೇಶ ಸೂಚನೆಯನ್ನು ಇಂದಿನ ಸಭೆಯಲ್ಲಿ ಕೊಡಲಿದ್ದಾರೆ. ಅದಾದ ಬಳಿಕ ಕಾನೂನೆಲ್ಲ ಏನೇನು ತಿದ್ದುಪಡಿ ಮಾಡಬೇಕು, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಸಭೆಯ ಬಳಿಕ ಮಾಹಿತಿ ಕೊಡಲಿದ್ದಾರೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಎಸ್ ಅಭಿಷೇಕ್, ಈ ಮೈಕ್ರೋ ಫಿನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಾಳ ಉನ್ನತ ಮಟ್ಟದ ಒಂದು ಮೀಟಿಂಗ್ ನಡೀತಾ ಇದೆ. ಆಮೇಲೆ ನಾವು ನಿರಂತರವಾಗಿ ಯಾವೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇದೆ ನಿರಂತರವಾಗಿ ಹೇಳ್ತಾನೆ ಇದ್ವಿ. ಯಾಕೆಂದರೆ ಸಿ ಎಮ್ ಅವರ ಗಮನಕ್ಕೆ ಅದು ಬರಬೇಕು ಅಂತ. ಪ್ರಾಬ್ಲಮ್ಗಳೇನಾಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಭಾಳ ಅಗ್ರೆಸಿವ್ ಆಗಿ. ಆಮೇಲೆ ಒಂದು ಹೇಳಿದ್ವಿ, ಯಾರಾದರೂ ಬಂದೇ ಕೊಡಬೇಡಿ, ಕಟ್ಟಬೇಡಿ ಅಂತೇಳಿ. ನೋಡೋಣ ಅದೇನು ಇಲ್ಲಿ ತನಕ ತೊಗೊಂಡಿದ್ದಾರಲ್ಲ ದುಡ್ಡು. ಬಟ್ ಇದಕ್ಕೆ ಮೂಗುದಾರ ಹಾಕೋಕ್ಕಾಗತ್ತಾ? ನಿಮ್ಮ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಅವರೇ, ಬೇಸಿಕಲಿ NBFC ಅಂಡರ್ ಬರುವಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ರೂಲ್ ಬುಕ್ ಏನು ಹೇಳುತ್ತೆ, ಮ್ಯಾನ್ಯುಯಲ್ ಬುಕ್ ಏನು ಹೇಳುತ್ತೆ, ಒಂದು ವೇಳೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಕಾನೂನಾತ್ಮಕವಾಗಿ ಮೂಗುದಾರ ಹಾಕೋದಕ್ಕೆ, ಅಲ್ಲಿರುವಂಥ ಲೂಪ್ ಹೋಲ್ಸನ್ನು ಮುಚ್ಚೋದಕ್ಕೆ ಸದ್ಯದ ಕಾನೂನಡಿ ಅವಕಾಶ ಇದೆಯಾ? ಒಂದು ವೇಳೆ ಇಲ್ಲವಾದರೆ ಅದಕ್ಕೆ ತರಬೇಕಾದಂಥ ತಿದ್ದುಪಡಿಯನ್ನು ಎಲ್ಲೆಲ್ಲಿ ಮ್ಯಾನ್ಯುಯಲ್ ಬುಕ್ಕನ್ನು ಚೇಂಜ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬ್ಯಾಂಕ್ನ ಹಿತಾಸಕ್ತಿಯನ್ನು ಕೂಡ ಕಾಪಾಡಬೇಕಾಗುತ್ತೆ, ಮೈಕ್ರೋ ಫೈನಾನ್ಸ್ ಹಿತಾಸಕ್ತಿಯನ್ನು ಕೂಡ ಕಾಪಾಡಬೇಕಾಗುತ್ತೆ. ಯಾಕಂದರೆ ಅವರು ಬೇರೆ ಬ್ಯಾಂಕ್ನಿಂದ ಸಾಲವನ್ನು ಪಡೆದು ಮತ್ತೊಂದು ಕಡೆ ಗ್ರಾಹಕರಿಗೆ ಕೊಡ್ತಾರೆ. ದೇ ಆಕ್ಟ್ ಆಸ್ ಅ ಮಿಡಲ್ ಮ್ಯಾನ್ ಬಿಟ್ವೀನ್ ದ ಅದರ್ ಬ್ಯಾಂಕ್ಸ್ ಅಂಡ್ ದ ಕಸ್ಟಮರ್ಸ್ ಆಗಿರ್ತಾರೆ. ಒಂದು ಕಡೆ ಬ್ಯಾಂಕ್ಗಳಿಗೂ ಸಮಸ್ಯೆ ಆಗಬಾರ್ದು, ಆದರೆ ಈ ಒಂದು ಸಮಸ್ಯೆಯನ್ನು ಮುಂದಿಟ್ಕೊಂಡು ಅವರು ಗ್ರಾಹಕರನ್ನ ಪ್ರಾಣ ತೆಗೆಯೋ ಹಂತಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕಡೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಗ್ರಾಹಕರಿಗೆ ಬ್ಯಾಂಕ್ನಿಂದ ಯಾವೆಲ್ಲ ರೀತಿಯ ಸಮಸ್ಯೆಗಳಾಗ್ತಿದೆ, ಎಲ್ಲೆಲ್ಲಿ ಒತ್ತಡ ಹೇರ್ತಿದ್ದಾರೆ, ಎಲ್ಲೆಲ್ಲಿ ಹೈರಾಣ ಆಗ್ತಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಲೂಪ್ ಹೋಲ್ಸ್ ಅನ್ನ ಬಳಸಿ ಬ್ಯಾಂಕ್ನವರು ಇಂತಹ ಗ್ರಾಹಕರಿಗೆ ಚೀಮಾರಿ ಹಾಕ್ತಿರುವಂಥದ್ದು, ಜೀವವನ್ನು ತೆಗೆಯೋ ಹಂತಕ್ಕೆ ಹೋಗ್ತಿದ್ದಾರೆ. ಇದಕ್ಕೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು, ಇದು ನೇರವಾಗಿ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಕ್ಯಾಬಿನೆಟ್ ಆಗಿರ್ಬೋದು, ಇದು ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಬ್ಯಾಂಕಿಂಗ್ ಕಂಪನಿಗಳಿಂದ ಒಂದಿಷ್ಟು ಮುಖ್ಯಸ್ಥರನ್ನ ಕರೆಸಿರುವಂಥದ್ದು, ಮೈಕ್ರೋ ಫೈನಾನ್ಸ್ ಬ್ಯಾಂಕಿನ ಒಂದಿಷ್ಟು ಮುಖ್ಯಸ್ಥರಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಅದರ ಜೊತೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿರುವಂಥ ಒಂದಿಷ್ಟು ಹಿರಿಯರನ್ನ ಕರೆಸಿರುವಂಥದ್ದು, ಅದರ ಜೊತೆಗೆ NBFC ಇಂದ ಒಂದಿಷ್ಟು ಸಿಬ್ಬಂದಿ ವರ್ಗವನ್ನು ಕರೆಸಿರುವಂಥದ್ದು. ಈ ಎಲ್ಲ ಸ್ಟಾಲ್ವರ್ಟ್ಗಳಂದರೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಬ್ಯಾಂಕಿಂಗ್ ಸೆಕ್ಟರ್ನ ನಾವು ವಿಂಗಡಣೆ ಮಾಡಿ ನೋಡಿದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್
ಇರ್ಬೋದು, ಸ್ಟೇಟ್ ಬ್ಯಾಂಕ್ ಇರ್ಬೋದು, NBFC ಇರ್ಬೋದು, ಸ್ಮಾಲ್ ಟರ್ಮ್ ಫೈನಾನ್ಸ್ ಕಂಪ್ನಿಗಳಿರ್ಬೋದು, ಈ ಎಲ್ಲ ಬ್ಯಾಂಕಿನ ರೂಲ್ಗಳನ್ನು ನಾವು ಏಕೀಕೃತ ಮಾಡಿ ಇದನ್ನು ಯಾವ ರೀತಿ ಚಾಲ್ತಿಗೆ ತರಬೇಕು, ಕಾನೂನಲ್ಲಿ ಆಗಬೇಕಾಗಿರೋಂಥ ಬದಲಾವಣೆ ಏನು, ಇದಕ್ಕೆ ಸುಮಾರು ಎಷ್ಟು ದಿನಗಳ ಎಷ್ಟು ತಿಂಗಳುಗಳ ಸಮಯಾವಕಾಶ ಹಿಡಿಯುತ್ತೆ, ಅದರ ಜೊತೆಗೆ ಎದುರಾಗಬಹುದಾದಂಥ ಚಾಲೆಂಜಸ್ ಏನು, ಇದ್ರ ಜೊತೆಗೆ ರನ್ನಿಂಗ್ ಇರುವಂಥ ಫೈನಾನ್ಸು, ರನ್ನಿಂಗ್ ಇರುವಂಥ ಸಮಸ್ಯೆಗಳಿಗೆ ಇಮ್ಮಿಡಿಯೇಟ್ಲಿ ಒಂದು ಟೆಂಪ್ರರಿ ಸೊಲ್ಯೂಷನ್ ಕೊಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗತ್ತೆ ಅನ್ನೋ ಒಂದು ಸಮಾಲೋಚನೆಯನ್ನು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಒಂದಿಷ್ಟು ಮ್ಯಾನ್ಯಲ್ ಬುಕ್ಗಳನ್ನು ಕೂಡ ಬ್ಯಾಂಕಿನಿಂದ ಬಂದಿರುವಂಥ ಹಿರಿಯ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ವರ್ಗ ತಂದಿರುವಂಥದ್ದು ಪ್ರಾಕ್ಟಿಕಲಿ ಯಾವ ಚೌಕಟ್ಟಿನಡಿ ಬದಲಾವಣೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು CM ರವರ ಗಮನಕ್ಕೆ ಅವಲೋಕನೆಗೆ ತರ್ತಿರುವಂಥದ್ದು. ಇದಾದ ನಂತರ CM ಇವತ್ತು ಬಹುತೇಕ ಈಗಿರುವಂಥ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಡೆಗಟ್ಟೋದಕ್ಕೆ ತೆಗೆದುಕೊಳ್ಬೇಕಾದಂಥ ಇಮ್ಮಿಡಿಯೇಟ್ ಕ್ರಮಗಳು ಏನಿದೆ ಅದನ್ನು ಕೂಡಲೇ ಚಾಲ್ತಿಗೆ ತರೋದಕ್ಕೆ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗತ್ತೆ, ಆ ಒಂದು ಟೆಂಪರರಿ ಸೊಲ್ಯೂಷನನ್ನು ಇಮ್ಮಿಡಿಯೇಟ್ಲಿ ತರುವಂಥ ಸಾಧ್ಯತೆಗಳನ್ನ ನಾವೀಗ ನೋಡ್ತಿರುವಂಥದ್ದು. ಅದರ ಜೊತೆಗೆ HK ಪಾಟೀಲ್ರು ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಹೇಳ್ತಿರುವಂಥದ್ದು, ಈ ಒಂದು ಅಫೆನ್ಸನ್ನು ಮೈಕ್ರೋ ಫೈನಾನ್ಸ್ನವರು ಮುಂದುವರಿಸಿದ್ರೆ ಇದನ್ನು ನಾವು ಕಾಗ್ನಿಸಬಲ್ ಅಫೆನ್ಸ್ ಆಗಿ ಪರಿಗಣಿಸ್ತೇವೆ. ಅದಾದ ನಂತರ ಅವರ ವಿರುದ್ಧ ವಾರಂಟ್ ಇಲ್ಲದಿದ್ದ ಕೂಡ ಅವರನ್ನ, ಅಂದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿ ಯಾರು ಕಿರುಕುಳ ಕೊಡ್ತಾರೆ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ನೀಡುವಂತ, ಕಠಿಣವಾದ ಶಿಕ್ಷೆಯನ್ನು ನೀಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳ್ತಿರುವಂಥದ್ದು. ಸೊ ಬೇಸಿಕಲಿ ಒಂದು 6 ತಿಂಗಳಿಂದ 3 ವರ್ಷದವರೆಗೂ ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸೊ ಬೇಸಿಕಲಿ ಟೆಂಪ್ರರಿಯಾಗಿ ಈ 1 ವಾರದಲ್ಲಿ ತೆಗೆದುಕೊಳ್ಳದಂಥ ನಿರ್ಣಯ ಏನು, ಅದಾದ ನಂತರ ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಈ ರೀತಿ ಕನ್ಸ್ಯೂಮರ್ಗಳಿಗೆ ಟಾರ್ಚರ್ ಕೊಡೋದನ್ನು ನಿಲ್ಲಿಸೋದಕ್ಕೆ ಬೇಕಾದಂಥ ಲಾಂಗ್ ರನ್ ಗೋಲ್ ಏನೋ ಅನ್ನೋದು ನಿರ್ಧಾರ ಇವತ್ತು ಆಗಿರುವಂಥದ್ದು. ಅದರ ಜೊತೆಗೆ ಈ ಸಭೆಯ ನಂತರ CM ರವರು ಕೂಡ ಮಾಧ್ಯಮಗಳೊಟ್ಟಿಗೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಕೂಲಂಕುಷವಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಜಯಪ್ರಕಾಶ್ ಶೆಟ್ರೆ. ಇನ್ನು ಮೊನ್ನೆ ನಾವು ಕಾರ್ಮಿಕರ ಒಂದು ಸ್ಟೋರಿಯನ್ನು ಮಾಡಿದ್ವಿ, ಕಾರ್ಮಿಕರಿಗೆ ಯಾವ ಥರ ಹೊಡೆದಿದ್ರು ಅಂತೇಳಿ. ಅದಾದ ನಂತರ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು. ರಾಕ್ಷಸರ ಅಟ್ಟಹಾಸಕ್ಕೆ ಕಾರ್ಮಿಕರು ನಲಗಿದ್ರು. ಸೂಪರ್ 3 ವರದಿಗೆ ಮಿಡಿದ ಆಂಜನೇಯ. ಗಾಯಾಳು ಕಾರ್ಮಿಕರನ್ನ ಭೇಟಿಯಾದ ಮಾಜಿ ಸಚಿವ. ಕಾರ್ಮಿಕರಿಗೆ ಸಾಂತ್ವನ ಹೇಳಿದ್ದಾರೆ. 50,000 ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ. ಈ ದೃಶ್ಯಾವಳಿ ಕೂಡ ನಾವು ನಿಮಗೆ ತೋರಿಸ್ತೀವಿ ಈಗ. ಕಾರ್ಮಿಕರಿಗೆ 50,000 ರೂಪಾಯಿ ಸಾಂತ್ವನ. ಓಕೆ, ಈ ಮೊನ್ನೆ ಹೊಡೆದಿದ್ರಲ್ವಾ ಅವರೆಲ್ಲ ಆಸ್ತಿ ನೋಡಿ, ಆ ಕಾಲಿಗೆಲ್ಲ ಹೊಡೆದಿದ್ದಾರೆ ಪಾಪ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆಂಜನೇಯ ಚಿತ್ರದುರ್ಗದಿಂದ ಅಲ್ಲಿಗೆ ಹೋಗಿದ್ದಾರೆ, ವಿಜಯಪುರಕ್ಕೆ. ಗ್ರೇಟ್. ಹೋಗಿ ಕೇವಲ ಭೇಟಿ ಮಾಡಿದ್ದಲ್ಲ, ಒಂದು 50,000 ರೂಪಾಯಿ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಯಾವುದಕ್ಕೆಲ್ಲ ಬಳಸ್ತಿರಲ್ಲ, ಈ ಟೈಮಲ್ಲಾದರೂ ಕೊಟ್ರಪ್ಪ, ಸುದ್ದಿ ನಾನು ಹಾಕ್ತೀನಿ. ದುರುಳರಿಂದ ಕಾರ್ಮಿಕರ ಮೇಲೆ ಮನಸೋ ಇಚ್ಛೆ ಅಲ್ಲೇ. CM ಸಿದ್ದರಾಮಯ್ಯ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಅಂದರೆ ಯಾವ ಥರ ಹೊಡೆದಿದ್ರು ಗೊತ್ತಿದೆ ನೋಡಿ. ಈ ಥರ ಹೊಡೆದಿದ್ರು ಕಾಲಿಗೆ, ಕೈಗೆ. ಪಾಪ ಪಾಪ ಪಾಪ. ನಮ್ಮ ಸೂಪರ್ 3 ವರದಿಯ ನಂತರ ಇಡೀ ರಾಜ್ಯಾದ್ಯಂತ ಹಲ್ಚಲ್ ಆಯಿತು. ನನಗಂತೂ ಸಾವಿರಾರು ಕರೆಗಳು ಬಂತು. ಕೇವಲ ಧ್ವನಿ ಎತ್ತೋದು ಮಾತ್ರ, ನೀವೆಲ್ಲ ಸಾಥ್ ಕೊಡಬೇಕು. ಅದಕ್ಕೆ ಎಲ್ಲವನ್ನು ನಿಲ್ಲಿಸ್ಬೋದು. ಸರ್ಕಾರ ಮನಸ್ಸು ಮಾಡದೇ ಇರಲಿ, ಜನಗಳು ಎಚ್ಚೆತ್ಕೊಂಡ್ಬಿಟ್ರೆ ನಾವು ನೋಡಿ ಕರೆಕ್ಟಾಗಿ ಏನು ನ್ಯಾಯಪರವಾಗಿದ್ದರೆ ಎಲ್ಲರೂ ಸಾಥ್ ಕೊಡ್ತಾರೆ. ಆಂಜನೇಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಥ ಘಟನಾವಳಿಗಳು ಯಾವತ್ತೂ ಹೇಳ್ತೀನಿ ವೀಕ್ಷಕರೇ, ಇಂಥ ಘಟನಾವಳಿಗಳು ಮೈಕ್ರೋ ಫೈನಾನ್ಸ್ ಮೂಲಕ ಬಡವರಿಗೆ ಕೊಡುವಂಥ ಕಾಟಗಳು ಏನಿದ್ರು ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಸೂಪರ್ 3 ನಿಮ್ಮ ಜೊತೆ ಇರುತ್ತೆ, ನಾನು ನಿಮ್ಮ ಜೊತೆ ಇರ್ತೇನೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನು ಮೊನ್ನೆ ನಾವು ಕಾರ್ಮಿಕರ ಒಂದು ಸ್ಟೋರಿಯನ್ನು ಮಾಡಿದ್ವಿ, ಕಾರ್ಮಿಕರಿಗೆ ಯಾವ ಥರ ಹೊಡೆದಿದ್ರು ಅಂತೇಳಿ. ಅದಾದ ನಂತರ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು. ರಾಕ್ಷಸರ ಅಟ್ಟಹಾಸಕ್ಕೆ ಕಾರ್ಮಿಕರು ನಲಗಿದ್ರು. ಸೂಪರ್ 3 ವರದಿಗೆ ಮಿಡಿದ ಆಂಜನೇಯ. ಗಾಯಾಳು ಕಾರ್ಮಿಕರನ್ನ ಭೇಟಿಯಾದ ಮಾಜಿ ಸಚಿವ.
ಕಾರ್ಮಿಕರಿಗೆ ಸಾಂತ್ವನ ಹೇಳಿದ್ದಾರೆ, 50,000 ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ. ಈ ದೃಶ್ಯಾವಳಿ ಕೂಡ ನಾವು ನಿಮಗೆ ತೋರಿಸ್ತೀವಿ ಈಗ. ಕಾರ್ಮಿಕರಿಗೆ 50,000 ರೂಪಾಯಿ ಸಾಂತ್ವನ. ಓಕೆ, ಈ ಮೊನ್ನೆ ಹೊಡೆದಿದ್ರಲ್ವಾ ಅವರೆಲ್ಲ ಅಷ್ಟು ನೋಡಿ, ಆ ಕಾಲಿಗೆಲ್ಲ ಹೊಡೆದಿದ್ದಾರೆ ಪಾಪ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಎಚ್ ಆಂಜನೇಯ ಚಿತ್ರದುರ್ಗದಿಂದ ಅಲ್ಲಿಗೆ ಹೋಗಿದ್ದಾರೆ, ವಿಜಯಪುರಕ್ಕೆ. ಗ್ರೇಟ್. ಹೋಗಿ ಕೇವಲ ಭೇಟಿ ಮಾಡಿದ್ದಲ್ಲ, ಒಂದು 50,000 ರೂಪಾಯಿ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಯಾವುದಕ್ಕೆಲ್ಲ ಬಳಸ್ತಿರಲ್ಲ, ಈ ಟೈಮಲ್ಲಾದರೂ ಕೊಡ್ರಪ್ಪ, ಸುದ್ದಿ ನಾನು ಹಾಕ್ತೀನಿ. ದುರುಳರಿಂದ ಕಾರ್ಮಿಕರ ಮೇಲೆ ಮನಸೋ ಇಚ್ಛೆ ಅಲ್ಲೇ. ಸಿಎಂ ಸಿದ್ದರಾಮಯ್ಯ ಜೊತೆ ಓಕೆ, ಸಿದ್ದರಾಮಯ್ಯನವ್ರ ಜೊತೆ ಅಂದರೆ ಯಾವ ಥರ ಹೊಡೆದಿದ್ರು ಗೊತ್ತಿದೆ ನೋಡಿ. ಈ ಥರ ಹೊಡೆದಿದ್ರು ಕಾಲಿಗೆ, ಕೈಗೆ. ಪಾಪ ಪಾಪ ಪಾಪ. ನಮ್ಮ ಸುಪತ್ರಿ ವರದಿಯ ನಂತರ ಇಡೀ ರಾಜ್ಯಾದ್ಯಂತ ಹಲ್ಚಲಾಯಿತು. ನನಗಂತೂ ಸಾವಿರಾರು ಕರೆಗಳು ಬಂತು. ಕೇವಲ ಧ್ವನಿ ಎತ್ತೋದು ಮಾತ್ರ, ನೀವೆಲ್ಲ ಸಾಥ್ ಕೊಡಬೇಕು. ಅದಕ್ಕೆ ಎಲ್ಲವನ್ನು ನಿಲ್ಲಿಸ್ಬೋದು. ಸರ್ಕಾರ ಮನಸ್ಸು ಮಾಡದೇ ಇರಲಿ, ಜನಗಳು ಎಚ್ಚೆತ್ಕೊಂಡ್ಬಿಟ್ರೆ ನಾವು ನೋಡಿ ಕರೆಕ್ಟಾಗಿ ಏನು ನ್ಯಾಯಪರವಾಗಿದ್ದರೆ ಎಲ್ಲರೂ ಸಾಥ್ ಕೊಡ್ತಾರೆ. ಆಂಜನೇಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಥ ಘಟನಾವಳಿಗಳು ಯಾವತ್ತೂ ಹೇಳ್ತೀನಿ ವೀಕ್ಷಕರೇ, ಇಂಥ ಘಟನಾವಳಿಗಳು ಮೈಕ್ರೋ ಫೈನಾನ್ಸ್ ಮೂಲಕ ಬಡವರಿಗೆ ಕೊಡುವಂಥ ಕಾಟಗಳು ಏನಿದ್ರು ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಸುಪರ್ತ್ರಿ ನಿಮ್ಮ ಜೊತೆ ಇರುತ್ತೆ, ನಾನು ನಿಮ್ಮ ಜೊತೆ ಇರ್ತೇನೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನು ಮೊನ್ನೆ ನಾವು ಕಾರ್ಮಿಕರ ಒಂದು ಸ್ಟೋರಿಯನ್ನು ಮಾಡಿದ್ವಿ. ಕಾರ್ಮಿಕರಿಗೆ ಯಾವ ಥರ ಹೊಡೆದಿದ್ರು ಅಂತೇಳಿ. ಅದಾದ ನಂತರ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು. ರಾಕ್ಷಸರ ಅಟ್ಟಹಾಸಕ್ಕೆ ಕಾರ್ಮಿಕರು ನಲಗಿದ್ರು. ಸೂಪರ್ 3 ವರದಿಗೆ ಮಿಡಿದ ಎಚ್ ಆಂಜನೇಯ. ಗಾಯಾಳು ಕಾರ್ಮಿಕರನ್ನ ಭೇಟಿಯಾದ ಮಾಜಿ ಸಚಿವ. ಕಾರ್ಮಿಕರಿಗೆ ಸಾಂತ್ವನ ಹೇಳಿದ್ದಾರೆ, 50,000 ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ. ಈ ದೃಶ್ಯಾವಳಿ ಕೂಡ ನಾವು ನಿಮಗೆ ತೋರಿಸ್ತೀವಿ ಈಗ. ಕಾರ್ಮಿಕರಿಗೆ 50,000 ರೂಪಾಯಿ ಸಾಂತ್ವನ. ಓಕೆ, ಈ ಮೊನ್ನೆ ಹೊಡೆದಿದ್ರಲ್ವಾ ಅವರೆಲ್ಲ ಅಷ್ಟು ನೋಡಿ, ಆ ಕಾಲಿಗೆಲ್ಲ ಹೊಡೆದಿದ್ದಾರೆ ಪಾಪ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಎಚ್ ಆಂಜನೇಯ ಚಿತ್ರದುರ್ಗದಿಂದ ಅಲ್ಲಿಗೆ ಹೋಗಿದ್ದಾರೆ, ವಿಜಯಪುರಕ್ಕೆ. ಗ್ರೇಟ್. ಹೋಗಿ ಕೇವಲ ಭೇಟಿ ಮಾಡಿದ್ದಲ್ಲ, ಒಂದು 50,000 ರೂಪಾಯಿ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಯಾವುದಕ್ಕೆಲ್ಲ ಬಳಸ್ತಿರಲ್ಲ, ಈ ಟೈಮಲ್ಲಾದರೂ ಕೊಡ್ರಪ್ಪ, ಸುದ್ದಿ ನಾನು ಹಾಕ್ತೀನಿ. ದುರುಳರಿಂದ ಕಾರ್ಮಿಕರ ಮೇಲೆ ಮನಸೋ ಇಚ್ಛೆ ಅಲ್ಲೇ. ಸಿಎಂ ಸಿದ್ದರಾಮಯ್ಯ ಜೊತೆ ಓಕೆ, ಸಿದ್ದರಾಮಯ್ಯನವ್ರ ಜೊತೆ ಅಂದರೆ ಯಾವ ಥರ ಹೊಡೆದಿದ್ರು ಗೊತ್ತಿದೆ ನೋಡಿ. ಈ ಥರ ಹೊಡೆದಿದ್ರು ಕಾಲಿಗೆ, ಕೈಗೆ. ಪಾಪ ಪಾಪ ಪಾಪ. ನಮ್ಮ ಸೂಪರ್ 3 ವರದಿಯ ನಂತರ ಇಡೀ ರಾಜ್ಯಾದ್ಯಂತ ಹಲ್ಚಲಾಯಿತು. ನನಗಂತೂ ಸಾವಿರಾರು ಕರೆಗಳು ಬಂತು. ಕೇವಲ ಧ್ವನಿ ಎತ್ತೋದು ಮಾತ್ರ, ನೀವೆಲ್ಲ ಸಾಥ್ ಕೊಡಬೇಕು. ಅದಕ್ಕೆ ಎಲ್ಲವನ್ನು ನಿಲ್ಲಿಸ್ಬೋದು. ಸರ್ಕಾರ ಮನಸ್ಸು ಮಾಡದೇ ಇರಲಿ, ಜನಗಳು ಎಚ್ಚೆತ್ಕೊಂಡ್ಬಿಟ್ರೆ ನಾವು ನೋಡಿ ಕರೆಕ್ಟಾಗಿ ಏನು ನ್ಯಾಯಪರವಾಗಿದ್ದರೆ ಎಲ್ಲರೂ ಸಾಥ್ ಕೊಡ್ತಾರೆ. ಆಂಜನೇಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಥ ಘಟನಾವಳಿಗಳು ಯಾವತ್ತೂ ಹೇಳ್ತೀನಿ ವೀಕ್ಷಕರೇ, ಇಂಥ ಘಟನಾವಳಿಗಳು ಮೈಕ್ರೋ ಫೈನಾನ್ಸ್ ಮೂಲಕ ಬಡವರಿಗೆ ಕೊಡುವಂಥ ಕಾಟಗಳು ಏನಿದ್ರು ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಸೂಪರ್ 3 ನಿಮ್ಮ ಜೊತೆ ಇರುತ್ತೆ, ನಾನು ನಿಮ್ಮ ಜೊತೆ ಇರ್ತೇನೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.